ಡಿಸೆಂಟ್ರಲೈಸ್ಡ್ ಪವರ್ ಆಗಬೇಕು, ಜಿಲ್ಲೆಗಳು ಇನ್ನಷ್ಟು ಸಣ್ಣವಾಗಬೇಕು. ಸಣ್ಣವಾದಂದ್ರೆ ನಿಶ್ಚಿತವಾಗಿಯೂ ಚಿಕ್ಕ ಜಿಲ್ಲೆ ಎಲ್ಲರಿಗೂ ಮುಟ್ಟೋದ್ರಿಂದ, ಆಡಳಿತ ಮುಟ್ಟಿಸೋದ್ರಿಂದ ಅಲ್ಲೇ ಉದ್ಯೋಗ ಸೃಷ್ಟಿ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಕಾಲಕ್ಕೆ ಪಂಚಾಯತಿ ಆಮೇಲೆ ತಾಲೂಕು ಆಮೇಲೆ ಜಿಲ್ಲೆಗಳು ತಮ್ಮ ಕಾಲ ಮೇಲೆ ನಿಲ್ಲುವಂಥದ್ದು, ಅಲ್ಲಿ ಇಂಡಸ್ಟ್ರಿ ಬೆಳೆದಾಗಿರ್ಬೋದು. ಯಾಕಂದ್ರೆ ನಮ್ಮಲ್ಲಿ ದೊಡ್ಡ ಉದ್ಯಮ ಯಾವುದಪ್ಪ ಅಂದ್ರೆ ಅಗ್ರಿಕಲ್ಚರ್, ಒಕ್ಕಲ್ತನ ಮೇಲೆ ಉದ್ಯಮ ಆಗಿಲ್ಲ, ಮತ್ತು ಅದು ಮಾರ್ಕೆಟು ಇಲ್ಲ. ಅವ್ರಿಗೆ ಮಾರ್ಕೆಟ್ ಸಿಗ್ತದ್ರೆ ಆ ರೈತರು ಅಲ್ಲಿ ಜನಕ್ಕೆ ಅವರು ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ಶಕ್ತಿ ನಮ್ಮ ಹೊಲಗಳಲ್ಲಿ ಅದ, ನಮ್ಮ ಕೃಷಿ ಭೂಮಿಯಲ್ಲದ. ಜೊತೆಗೆ ಕೃಷಿಯ ಉತ್ಪಾದನೆಗಳನ್ನು ನೋಡ್ರಿ, ಚಿಕ್ಕ ಚಿಕ್ಕ ಜಿಲ್ಲೆಗಳಾದವು ಅಂದ್ರೆ ಅಲ್ಲಿ ಎಣ್ಣೆ ಕಾರ್ಖಾನೆ ತಯಾರು ಮಾಡ್ಕೋಬೋದು, ಬಟ್ಟೆ ಕಾರ್ಖಾನೆ ತಯಾರು ಮಾಡ್ಕೋಬೋದು. ಯಾಕಂದ್ರೆ ಗುಡಿ ಕೈಗಾರಿಕೆ ಅಂತ, ಸಣ್ಣ ಸಣ್ಣ ಕೈಗಾರಿಕೆ ಅಂತ ಭಾಳ ಜನರಲ್ಲಿ ದುಡಿಯುವಂಥ ವ್ಯವಸ್ಥೆ ಆಗ್ತದೆ. ಅದು ನಾವು ಬೇಸಿಕ್ ತಪ್ಪಿದ್ವಿ ಇವತ್ತು. ದೊಡ್ಡ ದೊಡ್ಡ ಜಿಲ್ಲೆ, ದೊಡ್ಡ ದೊಡ್ಡ ತಾಲೂಕು ಮಾಡಿಕೊಂಡು ಅದೇ ಕಾಲಕ್ಕೆ 4 ಲಕ್ಷ 5 ಲಕ್ಷ ಒಂದು ತಾಲೂಕು ಮಾಡೋದ್ರಿಂದ ನಾವು ಏನಪ್ಪ 3 ಲಕ್ಷ 4 ಲಕ್ಷ ಜನಕ್ಕೆ ಒಂದು MLA ಅಥವಾ ಒಂದು 15-20 ಲಕ್ಷ ಜನಕ್ಕೆ ಒಂದು MP ಹಿಂಗೆ ಮಾಡಿಕೊಂಡು ಯಾರಿಗೂ ಆಡಳಿತ ಮುಡ್ತಾನೆ ಇಲ್ಲ. ಎಲ್ಲರೂ ಡಿಪೆಂಡೆಂಟ್ ಆಗಿಬಿಟ್ಟು ಒಬ್ರಲ್ಲೊಬ್ಬರು ಆ ಎಲ್ಲ ನೆಲೆಯಲ್ಲಿ ಅಭ್ಯಾಸ ಮಾಡಿದಾಗ ಏನು ತಪ್ಪಿಲ್ಲ. ಬೈಲಹೊಂಗಲ ಜಿಲ್ಲೆ ಮಾಡಿದ್ರೆ ಏನು ತಪ್ಪಿಲ್ಲ, ಅಥಣಿ ಜಿಲ್ಲೆ ಮಾಡಿದ್ರು ತಪ್ಪಿಲ್ಲ. ಆದಷ್ಟು ಜನಕ್ಕೆ ಸಮೀಪ ಅಂತ ಆಡಳಿತ ಸಿಗ್ತಪ್ಪ ಅಂತಂದ್ರೆ, ಜೊತೆಗೆ ಒಕ್ಕಲ್ತನಕ್ಕೆ ಮಾರ್ಕೆಟ್ ಸಿಗ್ತಂದ್ರೆ ನಿಶ್ಚಿತವಾಗಿಯೂ ಜಿಲ್ಲೆಗಳು ಸಣ್ಣ ಸಣ್ಣ ಜಿಲ್ಲೆಗಳಾಗೋದು ಭಾಳ ಸಾರ್ಥಕ ಆಗ್ತದೆ ಅನ್ನೋದು ಎರಡು ಮಾತಲ್ಲ. ಇದು ಸರಿ ನೀವೆಲ್ಲ ಹಿರಿಯರು ಚಿಂತನೆ ಮಾಡಲಿ. ಜೊತೆಗೆ ಬೈಲಹೊಂಗಲದ ಜನರ ಬೇಡಿಕೆ, ಅಥಣಿ ಜನರ ಬೇಡಿಕೆಯನ್ನು ಗಮನಿಸಬೇಕಾಗಿದ್ದು, ವಿಚಾರ ಮಾಡಬೇಕಾಗಿದ್ದು ಅಷ್ಟು ಮುಖ್ಯ. ಜೊತೆಗೆ ಉದ್ಯೋಗ ಸೃಷ್ಟಿಯಾಗುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡ್ರಂತೂ ನಿಶ್ಚಿತವಾಗಿಯೂ ಒಂದು ಪ್ರತಿ ಹಳ್ಳಿನ ತನ್ನ ಕಾಲ ಅಂತ ನಿಂತಿದ್ರೆ ಅದು ಉದ್ಯೋಗ ಕೊಡ್ತದೆ ಅಲ್ಲಿ ಜನಕ್ಕೆ. ಅಲ್ಲಿ ಗೋಡಾವನ ಮತ್ತು ನೀರು 2 ಕೊಟ್ಟರೆ ಸಾಕ. ನೋಡ್ಬೇಕಾದ್ರೆ ನಮ್ಮ ಪ್ರಯೋಗ ಮಾಡಿ ಎಲ್ಲರೂ ಭಾಳ ಜನ ಮಾತಾಡ್ತಾರೆ, ಗಾಂಧಿ ಹಂಗೆ ಹೇಳ್ತಾರೆ ರೀ ಅವರು, ಅದೊಂದು ಯಾವುದೋ ಆದರ್ಶದ ಒಂದು ರಾಜ್ಯದಲ್ಲಿದ್ದಾರೆ. ಆದರ್ಶ ರಾಜ್ಯ ಅಲ್ಲ, ವಾಸ್ತವ ರಾಜ್ಯ ಅದು. ಅದನ್ನು